ರೋಚಕ ಘಟ್ಟದಲ್ಲಿ ಧರ್ಮಸ್ಥಳ ಪ್ರಕರಣ. ಆಗಸ್ಟ್ 6 ಮಂದಿಗೆ ತಪ್ಪದ ಎಸ್ಐಟಿ ವಿಚಾರಣೆ ಸಂಕಷ್ಟ. ಅರ್ಥಾತ್ ಕಳೆದ ತಿಂಗಳ ಆಗಸ್ಟ್ ಅಲ್ಲ, ಸೆಪ್ಟೆಂಬರ್ನಲ್ಲಿ 6 ಮಂದಿಗೆ ಮುಗಿಯದ ಸಂಕಷ್ಟ. ರೋಚಕ ಘಟ್ಟದಲ್ಲಿ ಧರ್ಮಸ್ಥಳ ಪ್ರಕರಣ. ಆ 6 ಮಂದಿಗೆ ತಪ್ಪದ ಎಸ್ಐಟಿ ವಿಚಾರಣೆಯ ಸಂಕಷ್ಟ. 7 ದಿನದಿಂದ ಗಿರೀಶ್ ಮಟ್ಟಣ್ಣಗೆ ಎಸ್ಐಟಿ ಡ್ರಿಲ್ಲು. 8 ದಿನದಿಂದ ದೂರುದಾರ ಜಯಂತ್ ವಿಚಾರಣೆ. ಸೌಜನ್ಯ ಮಾವ ವಿಠಲ ಗೌಡಗೂ ಎಸ್ಐಟಿ ಡ್ರಿಲ್ಲು. ವಿಠಲ ಗೌಡರ ಕಾರು ಚಾಲಕ ಪ್ರದೀಪ್ ವಿಚಾರಣೆ. ಯೂಟ್ಯೂಬರ್ ಅಭಿಷೇಕ್ ಮನಾಫ್ 3 ದಿನ ಗ್ರಿಲ್. ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಅರೆಸ್ಟ್ ಗ್ಯಾರಂಟಿ. ಹೊಸ ಸಾಕ್ಷ್ಯ ಸಿಕ್ಕರೆ ಮತ್ತೆ ವಿಚಾರಣೆ ಸಾಧ್ಯತೆ. ಇದು ಧರ್ಮಸ್ಥಳ ಪ್ರಕರಣದ ಅತ್ಯಂತ ರಣರೋಚಕ ಘಟ್ಟ. ಸದ್ಯ ರೋಚಕ ಘಟ್ಟದಲ್ಲಿ ಎಸ್ಐಟಿ ತನಿಖೆ ರೋಚಕ ಘಟ್ಟದಲ್ಲಿದೆ. 8 ದಿನದಿಂದ ದೂರುದಾರ ಜಯಂತ್ ವಿಚಾರಣೆ. ಸೌಜನ್ಯ ಮಾವ ವಿಠಲಗೌಡಗೂ ಕೂಡ ಎಸ್ಐಟಿ ಡ್ರಿಲ್. ವಿಠಲಗೌಡರ ಕಾರು ಚಾಲಕ ಪ್ರದೀಪ್ಗೂ ಕೂಡ ಡ್ರಿಲ್ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆ ನಡೀತಾ ಇದೆ. ಆದರೆ ಎಲ್ಲದಕ್ಕೂ ಸಹಕಾರಗಳನ್ನು ಕೊಡಲಾಗ್ತಾ ಇದೆ. ಈಗಾಗಲೇ ಮನಾಫ್ರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕರೆಸಿದ್ದಾರೆ. ವಿಠಲಗೌಡರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಠಲಗೌಡರ ಕಾರು ಚಾಲಕ ಆತನನ್ನು ಬಿಡಲಿಲ್ಲ, ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯೂಟ್ಯೂಬರ್ ಅಭಿಷೇಕ್ ಮನಾಫ್ 3 ದಿನ ಡ್ರಿಲ್. ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅರೆಸ್ಟ್ ಗ್ಯಾರಂಟಿ. ಹೊಸ ಸಾಕ್ಷ್ಯ ಸಿಕ್ಕರೆ ಮತ್ತೆ ವಿಚಾರಣೆ ಸಾಧ್ಯತೆ. ಸದ್ಯ ಮನಾಫ್ ಅಭಿಷೇಕ್ ವಿಚಾರಣೆ ಪೂರ್ಣಗೊಂಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೆಣಹೂತ ಪ್ರಕರಣ ಎಸ್ಐಟಿ ತನಿಖೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಏನೂ ಆಗಲಾರದು ಅನ್ಕೊಂಡಿದ್ದವರಿಗೆ ಎಸ್ಐಟಿಯ ಚುರುಕುತನ ನಿಮಗೆ ಕಾಣ್ತಿರಬಹುದು. ಎಸ್ಐಟಿ ಸದ್ದೇ ಇಲ್ಲದೆ ಸುದ್ದಿಯಲ್ಲಿದೆ. ಅವರ ಇನ್ವೆಸ್ಟಿಗೇಷನ್ನ ರೂಪುರೇಷೆಗಳು ಬದಲಾಗಿರಬಹುದು. ಬದಲಾಗಿ ಎಸ್ಐಟಿ ತನಿಖೆ ನಿಂತಿಲ್ಲ. ಎಸ್ಐಟಿ ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಆರಂಭ ಅಥವಾ ಪ್ರಾರಂಭ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.